ತುಂಬಾ ಮುತುವರ್ಜಿ ಮಾಡಿ ಫೋನ್ ಮಾಡ್ತೀರಾ. ಏನಂತಂದ್ರೆ ಟೆಂಡ್ರ್ ಏನಾಯ್ತು, ಇವತ್ತೇನ್ ಪಟ್ಟಿ ಮಾಡ್ತಾರೆ, ಎಷ್ಟಕ್ಕೆ ಇದ್ ಮಾಡ್ತಾರೆ, ಮುಂದಕ್ಕೆ ಏನಾದ್ರು ರೇಟ್ ಆಗುತ್ತಾ? ಸೊ ಈ ಕೆಲಸವನ್ನ ತಪ್ಪಲ್ಲ. ಸೊ ಆ ಸಮಯದಲ್ಲಿ ವಸ್ತುಗಳಿದ್ದಾಗ ಜೀವನವನ್ನ ಕಟ್ಕೊಳ್ತಕ್ಕಂಥದ್ದೇ ಕೊಬ್ಬರಿಲಿ ಅಂತ ಅಂದ್ಮೇಲೆ ಅದು ತಪ್ಪಲ್ಲ. ನಾನು ಹೇಳ್ತಾ ಇರೋದು, ಕೊಬ್ಬರಿ ಬಿಟ್ಟ ಮೇಲೂ ಕೊಬ್ಬರಿ ಬಗ್ಗೆ ನಮ್ಗೆ ಆಸಕ್ತಿ ಇರ್ಬೇಕಲ್ಲ, ಕೊಬ್ಬರಿ ಬಿಟ್ಟ ಮೇಲೂ ನಮ್ಮ APMC ನಮ್ದು ಅಂತಕ್ಕಂಥ ಮನೋಭಾವ ಇರ್ಬೇಕಲ್ಲ. ಸೊ ಈ ಒಂದು ವಿಚಾರವನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇದು ಒಂದ್ ಕಡೆ ಆದ್ರೆ APMC ಕಂಟ್ರೋಲ್, ಇನ್ನೊಂದ್ ಕಡೆ ಏನಂತಂದ್ರೆ ಚಿಪ್ಪಿನ ಫ್ಯಾಕ್ಟ್ರಿಗಳು ಅತಿ ಹೆಚ್ಚು ಆಗ್ತಾ ಇದೆ. ಸೊ ಚಿಪ್ಪು ರೇಟ್ ಇದೆ, ಚಿಪ್ಪಿನ ವಿಚಾರವಾಗಿ ಯಾವ್ದು ಲಾಭಾಂಶ ಆಗ್ತದೆ ರೈತರಿಗೆ, ಖಂಡಿತ ಸತ್ಯ. ಆದ್ರೆ ಚಿಪ್ಪನ್ನ ಸುಡ್ತಕ್ಕಂಥ ವಿಚಾರವನ್ನ ಅದಕ್ಕೊಂದಿಷ್ಟು ಪೊಲ್ಯೂಷನ್ ಬೋರ್ಡ್ ಮತ್ತೆ ಇನ್ನೊಂದಿಷ್ಟು ಒಂದು ಪ್ರೋಟೋಕಾಲ್ ಇದೆಯಲ್ಲ, ಸೊ ಅದನ್ನ ನೀವು ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಬರ್ನ್ ಮಾಡಿ, ಸೊ ಈ ಒಂದು ಎನ್ವಿರಾನ್ಮೆಂಟ್ ಹಾಳು ಮಾಡಿದ್ರೆ, ಇದೇ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ತೆಂಗು ಬೆಳಿಬೇಕಲ್ವನ್ರಿ. ಸೊ ಇದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಪೊಲ್ಯೂಷನ್ ಬೋರ್ಡ್ DC ಅವರು ಗಮನ ಹರಿಸ್ಬೇಕು, MLA MP ಗಳು ಗಮನ ಹರಿಸ್ಬೇಕು, ಅಧಿಕಾರಿಗಳು ಗಮನ ಹರಿಸ್ಬೇಕಲ್ಲ. ಸೊ ಇನ್ನೊಂದ್ ಏನಂತಂದ್ರೆ ಕಾಯಿ ಫ್ಯಾಕ್ಟ್ರಿಗಳು, ಅತಿ ಹೆಚ್ಚು ಕಾಯಿ ಫ್ಯಾಕ್ಟ್ರಿಗಳು ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲೇ. ಸಾಕಷ್ಟು ಕಾಯಿ ಫ್ಯಾಕ್ಟ್ರಿಗಳಿಗೆ ಮರಗಳ ಒಂದು ಇದು ಬೇಕಲ್ಲ, ಎಲ್ಲ ನೀವು ಬದಿಲಿ ಇರ್ತಕ್ಕಂಥ ಮರಗಳನ್ನ ಏಕ ಕಡಿತೀರಾ, ಕಡಿದ್ಬಿಟ್ಟು ಎಲ್ಲ ತಗೊಂಡೋಗಿ ಫ್ಯಾಕ್ಟ್ರಿಗೆ ತುಂಬ್ತೀರಾ. ಕಾಸು ಸಿಗೋದು 4 ಕಾಣಿ ಕಾಸಿಗೆ ನೀವು ಬರ್ತಕ್ಕಂಥ ಇದು ವೃಕ್ಷನ ಬೆಳೆಸ್ತಕ್ಕಂಥ ಒಂದು ಕಲ್ಪವೃಕ್ಷನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇದು ಒಂದು ಇಕೋ ಸಿಸ್ಟಮ್. ಈ ಇಕೋ ಸಿಸ್ಟಮ್ ನಾವು ಹಾಳು ಮಾಡಿದ್ರೆ ಹೆಂಗೆ? ಸೊ ಇದನ್ನ ನಾವು ಗಮನ ಹರಿಸ್ತಾ ಇಲ್ಲ. ಮರಗಳನ್ನ ತಗೊಂಡು ಹೋಗ್ತೀವಿ, ಕಡಿತೀವಿ, ಅಲ್ಲೂ ಅದೇ ಕಥೆನೆ. ಸೊ ಇಲ್ಲಿ ನಾನು ಕಾಯಿ ಫ್ಯಾಕ್ಟ್ರಿ, ಚಿಪ್ಪಿನ ಫ್ಯಾಕ್ಟ್ರಿ ಮುಚ್ಚಿಬಿಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಅದರ್ ಟೆಕ್ನಾಲಜೀಸ್ನ ಅವ್ರಿಗೊಂದು ಸಪೋರ್ಟ್ ಮಾಡಿ, ನಾನು ಯಾರ್ದೋ ವಿರುದ್ಧ ಮಾತಾಡ್ತಾ ಇಲ್ಲ. ಒಂದು ವ್ಯವಸ್ಥೆ ರನ್ ಆಗ್ಬೇಕು ಅಂದ್ರೆ ಎಲ್ಲರೂ ಬೇಕು. ಸೊ ಅದ ವ್ಯವಸ್ಥೆಯನ್ನ, ಒಂದು ಸುಧಾರಣೆಯ ವ್ಯವಸ್ಥೆಗಳನ್ನ ನೀವು ತರಬೇಕು ಅಂತ, ಕಾಯಿ ಫ್ಯಾಕ್ಟ್ರಿಗಿರ್ಲಿ, ಚಿಪ್ಪಿನ ಫ್ಯಾಕ್ಟ್ರಿಗಿರ್ಲಿ, ಒಂದು ಆಲ್ಟರ್ನೇಟಿವ್ ಮೆಥಡ್ಸ್ ಗಳನ್ನ, ಮತ್ತೆ ಈ ಒಂದು ಪೊಲ್ಯೂಷನ್ ಆಗ್ತಕ್ಕಂಥದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ಯಾರಾಮೀಟರ್ಸ್ ಗಳನ್ನ ಮಾಡಿ. ಜೊತೆಗೆ ಇನ್ನೊಂದೇನಂತಂದ್ರೆ, ಈ ಒಂದು ಕಮಿಟಿಗಳನ್ನ ಮಾಡಿ ರಚಿಸಿ ಒಂದು ಡಿಸ್ಕಷನ್ಸ್ ಟೇಬಲ್ ತರ ಮಾಡಿ ಅದನ್ನ ಡಿಸ್ಕಸ್ ಮಾಡಿ ಅಲ್ಲ, ಸುಮ್ಮನೆ ನೀವೇನೋ ಮಾಡಕ್ ಹೋಗೋದು, ಇನ್ನೊಂದೇನೋ ಆಗೋದು, ಈ ಒಂದು ಕೆಲಸಗಳನ್ನ ಬಿಡ್ಬೇಕು ಫಸ್ಟ್ ಆಫ್ ಆಲ್. ಸೊ ಇದು ನನಗೆ ಒಂದಿಷ್ಟು ವಿಚಾರಗಳನ್ನ ನಾನು ಅಧ್ಯಯನ ಮಾಡಿರೋ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಹೆಚ್ಚಿನದಾಗಿ ಮಾಹಿತಿಗಳಿದ್ರೆ ಖಂಡಿತ ತಿಳಿಸಿ. ಮರ ಉಳಿಬೇಕು ಅಂದ್ರೆ ಪರಿಸರ ಉಳಿಬೇಕು, ಗೊತ್ತಿರಲಿ.